ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಮಂಗಳವಾರ. ಇನ್ನು ಮಂಗಳವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇನ್ನು ಟೈಮ್ ಬಂದು ಆಗಲೇ 1:45 ಹತ್ತತ್ರ ಆಗ್ತಾ ಇತ್ತು. ಮತ್ತು ಅವಾಗ ನಾನು ಮಧ್ಯಾಹ್ನ ಟೈಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಇನ್ನು ಬೆಳಗ್ಗೆಯಿಂದ ಕೂಡ ಏನು ವ್ಲಾಗ್ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ಕೆಲಸದ ಗಡಿಬಿಡಿಯಲ್ಲಿ ವ್ಲಾಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಮಧ್ಯಾಹ್ನದಿಂದ ಮಾಡೋಣ ಅಂತ ಹೇಳಿ ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇವತ್ತು ಬಂದುಬಿಟ್ಟು ಫೈನಲಿ ಅಂಗಳ ಎಲ್ಲ ನೀಟಾಗಿ ಸ್ವಲ್ಪ ಸಗಣೀರು ಹಾಕ್ಕೊಳ್ಳೋಣ, ಎಷ್ಟಾಗುತ್ತೆ ಅಷ್ಟಂತ ಹೇಳ್ಬಿಟ್ಟು ಇನ್ನು ನೀರೆಲ್ಲ ಹಾಕ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಧೂಳು, ಸಖತ್ತು ಮಣ್ಣು, ಇದೆಲ್ಲ ಕೂಡ ಒಂದು ಸತಿನೂ ಯಾರೂ ಕೂಡ ಇಲ್ಲಿ ಸಗಣೀರು ಹಾಕಿಲ್ಲ. ಇನ್ನು ನಾನೇ ಫಸ್ಟ್ ಟೈಮ್ ಹಾಕ್ತಾ ಇರೋದು. ಫುಲ್ಲು ಅದೆಲ್ಲ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಸಗಣಿದು ಪ್ರಾಬ್ಲಮ್ ಆಯಿತು. ನಾನು 2 ದಿನದಿಂದ ಬಕೆಟ್ಗೆ ನೀರು ಹಾಕ್ಬಿಟ್ಟು ಹಸು ಹಾಕ್ದಂಗೆಲ್ಲ ಕೂಡ ತೊಗೊಬಂದು ಬಕೆಟ್ ಒಳಗೆ ಹಾಕ್ಬಿಟ್ಟು ಇವತ್ತು ಹಾಕ್ತಾಯಿದ್ದೀನಿ. ಇನ್ನು ನಾಳೆ ಅಮಾವಾಸ್ಯೆ, ಇನ್ನು ಬೇಡ ಇವತ್ತೇ ಹಾಕ್ಬಿಡೋಣ ಅಂತ ಹೇಳಿ ಫಸ್ಟ್ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಅಮಾವಾಸ್ಯೆ ದಿನ ಇನ್ನೇನು ಹಾಕೋದಂತ ಹೇಳಿ ಎಷ್ಟು ನೀರು, ಒಂದು 4-5 ಕೊಡ ನೀರು ಫಸ್ಟು ಎಲ್ಲ ಕೂಡ ಚಿಮ್ಸ್ಬಿಟ್ಟು ನೀಟಾಗೆ ಲಾಸ್ಟಲ್ಲಿ ಸಗಣಿ ಎಲ್ಲ ಕಲಿಸ್ಕೊಂಬಿಟ್ಟು ಇನ್ನು ಹಾಕ್ತಾಯಿದ್ದೀನಿ. ಸುಮಾರು ಒಂದು ಬಕೆಟ್ ತುಂಬ ಸಗಣಿ ಬೇಕಾಗುತ್ತೆ. ನೀಟಾಗೆಲ್ಲ ಕಾಣಬೇಕು, ನೀಟಾಗಿ ನೆಲಕ್ಕೆಲ್ಲ ಅಂಟಬೇಕು ಅಂದರೆ ತುಂಬ ಸಗಣಿ ಬೇಕಾಗುತ್ತೆ. ಇನ್ನು ಇರೋದು ಒಂದೇ ಒಂದು ಹಸು ಅಲ್ಲ ಪಾಪ, ಅದೆಷ್ಟು ಹಾಕುತ್ತೆ ಹೇಳಿ, ಅದೆಷ್ಟು ತಿಂದಿರುತ್ತೋ ಹುಲ್ಲು ಅಷ್ಟು ಹಾಕುತ್ತೆ ಅಷ್ಟೇ. ಇನ್ನು ಒಂದು ಸ್ವಲ್ಪ ಹೊತ್ತೇ ನಾವು ಕಟ್ಟಾಕೋದು. ಇನ್ನು ಬೆಳಗ್ಗೆ ಒಂದು 10 ಗಂಟೆವರೆಗೂ ಕಟ್ಟಾಕಿರ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ, ಮೇಯಕ್ಕೆ ಹೋಗ್ತಾ ಇರುತ್ತೆ. ಮತ್ತು ಸಾಯಂಕಾಲ ಒಂದು 5:45-6 ಗಂಟೆ ಅಷ್ಟೊತ್ತಿಗೆ ಕಟ್ಟಾಕ್ತೀವಿ. ಇನ್ನು ನೈಟ್ ಎಷ್ಟು ಹಾಕಿರುತ್ತೋ ಅಷ್ಟು ಚೆನ್ನಾಗಿದ್ದರೆ ತೊಗೊಬಂದು ಹಂಗೆ ಬಕೆಟಲ್ಲಿ ಒಟ್ಟು 1-2 ದಿನ ಹಂಗೆ ಸ್ವಲ್ಪ ತೊಗೊಬಂದು ಹಾಕಿದ್ದೆ ಬಕೆಟ್ ಒಳಗೆ. ಅದಕ್ಕೆ ಇವತ್ತು ನೋಡೋಣ ಅಂತ ಹೇಳ್ಬಿಟ್ಟು ಇನ್ನು ಹಾಕಿದ್ದೀನಿ. ಇನ್ನು ಹಾಕಿ ಒಂದು ಸಂಜೆ ಅಷ್ಟೊತ್ತಿಗೆ ಇನ್ನು ಟ್ಯಾಕ್ಟ್ರಿ ಬಂತು, ರಾಗಿ ಕಡ್ಡಿ ಹಾಕ್ಕೊಂಡು ನೋಡ್ಬೋದು. ನೆಲ ಕೂಡ ಫುಲ್ ಇದಾಗ್ಬಿಡ್ತು. ಇನ್ನು ಟ್ಯಾಕ್ಟ್ರಿ ನೆಲದ ಮೇಲೆ ಹೋದರೆ ಎಷ್ಟೊಂದು ಇರುತ್ತೆ, ಟೈರ್ ಎಲ್ಲ ಕೂಡ ಮಣ್ಣು ಮತ್ತೆ ಮಣ್ಣು ಥರ ಕಾಣಿಸ್ತಾ ಇತ್ತು. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಇವೆಲ್ಲ ಕಾಮನ್ನು. ಒಂದು ಸ್ವಲ್ಪ ನೆಲೆಲ್ಲ ಗಟ್ಟಿಯಾಗಿ ಸ್ವಲ್ಪ ಸಗಣಿ ಚೆನ್ನಾಗಿ ಅಂಟೋವರೆಗೂ ಅಷ್ಟೇ, ಆಮೇಲೆ ಪಕ್ಕ ರೆಡಿ ಆಗುತ್ತೆ. ಇನ್ನು ಮಾಡ್ಕೊತಾ ಇರ್ತೀನಿ ಇನ್ಮೇಲೆ. ಇನ್ನು ಮನೆ ಮತ್ತು ಕೆಲಸ ನಮ್ಮದೇ ಅಂದಮೇಲೆ ಎಲ್ಲ ಕೂಡ ನಾವೇ ಮಾಡ್ಕೋಬೇಕಾಗುತ್ತೆ. ಇದು ನಮ್ಮ ಏರಿಯಾ ಅನ್ನೋ ಹಾಗೆ ಇದು, ಮತ್ತು ನಮ್ಮ ಮನೆ, ಇದು ನಮ್ಮ ಅಂಗಳ, ಮತ್ತು ನಾವು ಕೆಲಸ ಮಾಡೋದು, ನಾವೇ ನೋಡ್ಕೊಳ್ಳೋದು. ಇನ್ನು ಇದೆಲ್ಲ ಟೋಟಲಿ ಬಂದ್ಬಿಟ್ಟು ನಮ್ಮ ಜವಾಬ್ದಾರಿ ಸದ್ಯಕ್ಕೆ ಈಗ. ಹಾಗಾಗಿ ಎಲ್ಲ ಕೂಡ ನಮ್ಮದೇ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಾವೆಲ್ಲ ಕೂಡ ನೀಟಾಗಿ ನೋಡ್ಕೋಬೇಕಾಗುತ್ತೆ. ನಮ್ಮದೇ ಅಂತ ಸ್ವಂತ ನಮ್ಮದೇನಲ್ಲ, ಬಟ್ ನಮ್ಮದು ಅನ್ನೋ ಥರ ನಾವು ನೋಡ್ಕೊಂಡ್ರೆ ನಮಗೂ ಲೈಫಲ್ಲಿ ಒಳ್ಳೆಯದಾಗುತ್ತೆ. ನಮಗೂ ಕೂಡ ಖುಷಿಯಾಗುತ್ತೆ. ನಾವು ಕೂಡ ಸ್ವಂತ ಅಂತ ಮಾಡಿಕೊಂಡಾಗ ಅಡ್ಜಸ್ಟ್ ಆಗಿರುತ್ತಲ್ವ, ಅವಾಗ ಕೂಡ ಸ್ವಂತ ಅನ್ನೋದು ಕೂಡ ನಾವು ಚೆನ್ನಾಗಿ ಇಟ್ಕೊಳ್ತೀವಿ ಮತ್ತು ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನೋ ಒಂದು ಇದರಿಂದ ನಾವು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಇನ್ನು ಸಂಜೆಗೆ ಬಂದುಬಿಟ್ಟು ಬೆಳಿಗ್ಗೆ ಅಲಸಂದೆ ಕಾಳು ನೆನೆಸಿಟ್ಟಿದ್ದೆ, ಬೇಗ ಬೇಯಲಿ ಅಂತ ಹೇಳಿ. ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ಮೊಳಕೆ ಆಗಲಿ ಅಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಟೆ. ಇವಾಗಂತೂ ಅಡುಗೆ ಸ್ವಲ್ಪನೇ ಮಾಡ್ಕೊಳ್ತೀನಿ, ಜಾಸ್ತಿ ವೇಸ್ಟ್ ಅಂತೂ ಮಾಡೋದಿಲ್ಲ. ಇನ್ನು ಇಬ್ಬರೇ ಅಂದರೆ 3 ಜನನೇ ಇರೋದ್ರಿಂದ ಇನ್ನು ಗುಂಡ ಸ್ವಲ್ಪ ತಿಂತಾನೆ. ಅವನಿಗೂ ಕೂಡ, ನನಗೂ ಮತ್ತು ನಮ್ಮ ಮನೆಯವ್ರಿಗೂ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಸಂಜೆ ಆಗಲಿ ಬೆಳಗ್ಗೆ ಆಗಲಿ ಬಿಸಿದು ಮಾಡ್ಕೊತೀವಿ. ಇನ್ನು ಬೆಳಗ್ಗೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಯಾಕೆಂದರೆ ಮಧ್ಯಾಹ್ನಕ್ಕೆ ಅದೇ ಊಟ ಮಾಡ್ತೀವಲ್ವ, ಮಧ್ಯಾಹ್ನ ಬಿಸಿದೇನು ಅಡುಗೆ ಮಾಡಲ್ಲ. ಹಾಗಾಗಿ ಬೆಳಗ್ಗೆನೇ ಮತ್ತು ಬೆಳಗ್ಗೆಗೂ ಮಧ್ಯಾಹ್ನಕ್ಕೆ ಆಗೋಷ್ಟು ಮಾಡ್ತೀನಿ. ಸಾಯಂಕಾಲ ಅಂತೂ ಇನ್ನು 1 ಟೈಮ್ಗೆ ಅಷ್ಟೇ. ಮನೆಯಲ್ಲಿ ಒಂದು ಸ್ವಲ್ಪ ಉಳ್ಕೊಳ್ಳೋ ಥರ ಮಾಡ್ತೀನಿ, ಕರೆಕ್ಟಾಗಿ ಮಾಡ್ತೀನಿ, ಜಾಸ್ತಿ ಉಳಿಯೋ ಥರ ಕೂಡ ಮಾಡೋದಿಲ್ಲ. ಮತ್ತು ಬೆಳಗ್ಗೆ ಎದ್ದು ಅದು ತಿನ್ನೋದಕ್ಕೂ ಕೂಡ ಆಗೋಲ್ಲ. ಹಸಿ ಟೀಟಿಗೆ ಎಲ್ಲ ಫುಲ್ಲು ಅಳ್ಸೋಗಿರೋ ಥರ ಕೂಡ ಆಗುತ್ತೆ. ಮತ್ತು ಸಾಂಬಾರು ಅಷ್ಟೇ, ಜಾಸ್ತಿ ಮಾಡಿಟ್ರೂ ಕೂಡ ಅದೇನಕ್ಕೂ ಕೂಡ ಯೂಸ್ ಇರೋದಿಲ್ಲ, ಅಷ್ಟು ಸೆಕೆ ಅಷ್ಟಿದು. ಮತ್ತು ಮುಚ್ಚಿಟ್ಟಿರ್ತೀವ, ಫುಲ್ಲು ಇದಾಗಿಬಿಟ್ಟಿರುತ್ತೆ. ಸ್ವಲ್ಪ ಗಾಳಿ ಆಡೋ ಪ್ಲೇಸ್ ಆಗಿದ್ದರೆ ಚೆನ್ನಾಗಿರೋದು, ಬಟ್ ಗಾಳಿನೇ ಇಲ್ವಲ್ಲ. ಹಾಗಾಗಿ ಬೇಡ, ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಕೋಬೇಕೆಲ್ಲ ಹಾಕ್ಬಿಟ್ಟು ಅಂತ ಹೇಳಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಿದ್ದೀನಿ ಅಷ್ಟೇ. ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾಯಿದ್ದೀರಾ, ನಿಮ್ಮ ವ್ಲಾಗ್ ನಾವು ತುಂಬ ಇಷ್ಟಪಟ್ಟು ನೋಡ್ತೀವಿ ಅಂತ ಹೇಳಿ. ನಿಜವಾಗ್ಲೂ ಒಂದೊಂದು ಕಮೆಂಟ್ಸ್ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ಸದ್ಯ ಇಷ್ಟು ಜನನಾದರೂ ನನಗೆ ಅರ್ಥ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡ್ತಾರಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಪ್ರತಿಯೊಂದು ವ್ಲಾಗಲ್ಲೂ ನಿಮ್ಮ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ನನಗೆ, ಅದಕ್ಕೆ ಹೇಳ್ತಾ ಇರ್ತೀನಿ. ಮತ್ತು ಏನು ಅಂದ್ಕೋಬೇಡಿ, ಬರೀ ಇದೇ ಹೇಳ್ತಾರೆ ಅಂತ ಹೇಳಿ. ಖುಷಿ ಆಗುತ್ತೆ, ಕಮೆಂಟ್ಸ್ ಓದ್ತಾ ಇರ್ತೀನಲ್ವ, ಒಂದೊಂದು ಕಮೆಂಟ್ಸ್ ಬರ್ತಾಯಿದ್ರೆ ತುಂಬ ಖುಷಿ, ಅದಕ್ಕೆ ಶೇರ್ ಮಾಡಿಕೊಂಡೆ. ಇನ್ನೊಂದು ಸತಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ನಾಳೆ ಅಮಾವಾಸ್ಯೆ, ಇನ್ನು ಯುಗಾದಿ ಹಬ್ಬ ಸ್ಟಾರ್ಟು. ಅಮಾವಾಸ್ಯೆ ದಿನ ಮತ್ತು
ಗುರುವಾರ ಬೆಳಗ್ಗೆಯಿಂದ ಪೂಜೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆನೂ. ಇನ್ನು ಬುಧವಾರ ಫುಲ್ ಅಮಾವಾಸ್ಯೆ, ಗುರುವಾರ ಬೆಳಗಿನ 6:45 7 ಗಂಟೆ ಹತ್ತತ್ರವರೆಗೂ ಅಮಾವಾಸ್ಯೆ ಇರುತ್ತಂತೆ. ಅದ್ರ ಮೇಲ್ಪಟ್ಟು ಪೂಜೆ ಎಲ್ಲ ಮಾಡಬೇಕಂತ ಇದ್ದಾರೆ, ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಗುರುವಾರನೇ ಹಬ್ಬ ಸ್ಟಾರ್ಟ್ ಮಾಡೋಣ ಎಲ್ಲರೂ ಕೂಡ. ಇದು ಬಂದುಬಿಟ್ಟು ನಮಗೆ ಹೊಸ ವರ್ಷ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಜೀವನದಲ್ಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಮನಸ್ಪೂರ್ವಕವಾಗಿ ನಾನು ಕೇಳ್ಕೊಳ್ತೀನಿ ದೇವ್ರ ಹತ್ರ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಇನ್ನು ಇವಾಗ ಬಂದುಬಿಟ್ಟು ಎಲ್ಲ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಾನೇನಂದರೆ ಸ್ವಲ್ಪ ಕ್ಯೂಸಾಂಬ್ರ ಮಾಡೋಣ ಅಂದ್ಕೊಂಡೆ, ಬಟ್ ನಮ್ಮ ಮನೆಯವ್ರು ಅಷ್ಟೊಂದು ಕ್ಯೂಸಾಂಬ್ರ ಮಾಡಿದ್ರೆ ಅಷ್ಟೊಂದು ಇಷ್ಟಪಡ್ತೀನಲ್ಲ, ಅಪರೂಪಕ್ಕೆ ತಿಂತಾರೆ. ಯಾವಾಗನ್ನೊಂದು ಟೈಮ್ ಮಾಡಿದ್ರೆ ಸುಮ್ಮನೆ ಬಸ್ಸಾರು ಥರ ಮಾಡೋಣ ಅಂತ ಹೇಳಿ ಇನ್ನು ಎಲ್ಲ ಕೂಡ ರೆಡಿ ಮಾಡಿಕೊಂಡೆ. ಇನ್ನು ಮಿಕ್ಸಿಗೆ ಹೋಗಿ ಹಾಕ್ಕೊಂಬರ್ಬೇಕು. ನಾನು ಮಿಕ್ಸಿಗೆ ಬಂದುಬಿಟ್ಟು ಅಲ್ಲಿ ದೊಡ್ಡ ಮನೇಲಿ ಇಟ್ಟಿದ್ದೀವಿ, ಹೊಸ ಮನೆಯಲ್ಲಿ. ಇಲ್ಲಿ ಕರೆಂಟಿಂದು ಸ್ವಲ್ಪ ಕಲೆಕ್ಷನ್ ಇಲ್ಲ ಸರಿಯಾಗಿ, ಒಂದೇ ಒಂದು ಬಲ್ಬ್ ಇದೆ ಅಷ್ಟೇ. ಅದಕ್ಕೆ ಏನು ಸ್ವಿಚ್ ಬಾಕ್ಸ್ ಅದೆಲ್ಲ ತೊಗೊಬಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು. ಅದು ಮಾಡ್ಕೊಳೋವರೆಗೂ ಅಲ್ಲೇ ಇಟ್ಟು ಬಂದುಬಿಟ್ಟಿದ್ದೀನಿ ಮಿಕ್ಸಿ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿಗೆ ತಗೊಂಡೋಗಿ ಅಲ್ಲಿಂದ ಮತ್ತೆ ಮಿಕ್ಸಿ ಹಾಕ್ಕೊಂಡು ಇಲ್ಲಿಗೆ ತೊಗೊಂಬರ್ತೀನಿ. ಇದು ಸ್ವಲ್ಪ ರೆಡಿ ಮಾಡಿಸ್ಕೊಳೋವರೆಗೂ ಅಷ್ಟೇ, ಪರವಾಗಿಲ್ಲ, ಏನು ಅಷ್ಟೊಂದೇನು ದೂರ ಇಲ್ಲಲ್ಲ, ಆರಾಮಾಗಿ ಹೋಗಿ ಹಾಕ್ಕೊಂಬರ್ಬೋದು. ಇನ್ನು ಎಲ್ಲ ಕೂಡ ಏನೇನು ಐಟಮ್ ಬೇಕೋ ಎಲ್ಲ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಫ್ರೈ ಥರ ಮಾಡ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಅಂತ ಹೇಳಿ ಜೋಡಿಸ್ತಾ ಇದ್ದೀನಿ ನೀಟಾಗೆ. ಇನ್ನು ಇವತ್ತು ಅಂದರೆ ಅಲಸಂದೆ ಕಾಳು ಬಸ್ಸಾರು, ಅನ್ನ, ಮುದ್ದೆ. ಬೆಳಗ್ಗೆ ಟೈಮ್ ಮುದ್ದೆ ಮಾಡಲಿಲ್ಲ ಅಂದರೆ ಸಾಯಂಕಾಲ ಕಂಪಲ್ಸರಿ ಮುದ್ದೆ ಮಾಡ್ತೀನಿ. ಇವತ್ತು ಬಂದುಬಿಟ್ಟು ನಾನು ಅವಲಕ್ಕಿ ಮಾಡಿದ್ದೆ, ಬೆಳಗ್ಗೆ ಅವಲಕ್ಕಿ ಮಾಡಿ ಮತ್ತು ಸೊಂಡಿಗೆ ಎಲ್ಲ ಸ್ವಲ್ಪ ಡೀಪ್ ಫ್ರೈ ಮಾಡಿದ್ದೆ. ಅದೇನು ಕೂಡ ವೀಡಿಯೋ ಶೇರ್ ಮಾಡಲಿಲ್ಲ, ಟೈಮ್ ಕೂಡ ಆಗ್ತಾಯಿತ್ತು. ಆ ಟೈಮ್ ಸ್ವಲ್ಪ ಸಾಕಾಗಲಿಲ್ಲ ನನಗೆ, ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ಮಧ್ಯಾಹ್ನದಿಂದ ಇವತ್ತು ಸ್ಟಾರ್ಟ್ ಮಾಡಿದೆ ನಾನು. ಬೆಳಗ್ಗೆ ಅವಲಕ್ಕಿ ಮಾಡಿದ್ನಲ್ವ, ಇನ್ನು ಅವಲಕ್ಕಿ ಅಂದರೆ ತಿಂಡಿ ಐಟಮ್ ಅಂದರೆ ನಮ್ಮ ಮನೆಯವರು ಅಷ್ಟೊಂದು ಸ್ವಲ್ಪ ಲೈಕ್ ಮಾಡಲ್ಲ. ಅವರು ತಿಂತಾರೆ, ಅವ್ರಿಗಾಗಲೇ ಮುದ್ದೆ ತಿನ್ನೋದಕ್ಕೂ ಟಿಫನ್ ಐಟಮ್ ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಮುಖ ಹಿಂಗೆ ಮಾಡ್ಕೊತಾ ಇರ್ತಾರೆ. ಹಾಗಾಗಿ ಇನ್ನು ಒಂದು ಸತಿ ತಿನ್ನೋದಕ್ಕೆ ಏನಾಗಲ್ಲ ತಿನ್ನು ಅಂತಂದರೆ ಇನ್ನು ಆರಾಮಾಗಿ ತಿಂತಾರೆ. ಒಟ್ಟು ಅವರಿಗೆ ಮುದ್ದೆ ತಿಂದ ಅಭ್ಯಾಸ ಅಲ್ವಾ. ಇವಾಗೆಲ್ಲ ಕೂಡ ನಾವು ಮಾಡ್ಕೊತೀವಿ ಅಂತ ಅಂದಮೇಲೆ ಅವ್ರಿಗೂ ಒಂಥರ ಅನ್ನಿಸ್ತಿರುತ್ತೆ. ಬಟ್ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದು ಮಾಡಬೇಕು, ಮಾಡಿಕೊಡ್ತಾ ಇದ್ದೀನಿ. ಬಟ್ ಯಾವಾಗಲೂ ಒಂದು ಸ್ವಲ್ಪ ಮಿಸ್ ಆಗುತ್ತೆ ಅಷ್ಟೇ. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದ ದಿನ ಕೂಡ ಏನೇನು ಟಿಫನ್ ಮಾಡ್ತೀನಿ, ಇಲ್ಲ ಬೇಗ ಎದ್ದರೆ ಇನ್ನು ಕಂಪಲ್ಸರಿ ಮುದ್ದೆ ಮಾಡ್ತೀನಿ. ಅದಕ್ಕೆ ಇವಾಗ ಅನ್ನ ಸಾಂಬಾರು ಎಲ್ಲ ರೆಡಿ ಆಯಿತು. ಇನ್ನು ಕಾಳು ಕೂಡ ಒಗ್ಗರಣೆಗೆ ಹಾಕ್ಬಿಟ್ಟು ಎಲ್ಲ ಸೈಡಿಗೆ ಎತ್ತಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ಅಷ್ಟೇ. ನಾನು ಒಂದು ಸ್ವಲ್ಪ ಜಾಸ್ತಿ ಅಕ್ಕಿ ಹಾಕ್ಬಿಟ್ಟು ಒಂದು ಸ್ವಲ್ಪನೇ ರಾಗಿ ಹಿಟ್ಟು ಹಾಕ್ತೀನಿ, ಜಾಸ್ತಿ ರಾಗಿ ಹಿಟ್ಟು ಹಾಕಲ್ಲ, ಚೆನ್ನಾಗಿರುತ್ತೆ ಮುದ್ದೆ. ನಾವು ಊರಿಂದ ತಂದಿರೋ ರಾಗಿ ಹಿಟ್ಟಿದು. ಚಿಕ್ಕಮ್ಮರು ಫುಲ್ಲು ಅವು ಸೊಸೈಟಿ ರಾಗಿ ಅವ್ರು ತೊಗೊಂಬಿಟ್ಟು ನಮಗೆ ಬೆಳೆದಿರೋ ರಾಗಿ ಮತ್ತು ರಾಗಿ ಹಸಿಟ್ಟು ಹಾಕ್ಸಿ ಕೊಟ್ಟು ಕಳಿಸಿದ್ದು. ಇನ್ನು ಅದನ್ನೇ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಆ ಹಿಟ್ಟು ನೋಡಿದ್ರೆ ಯಾಕೋ ಮನಸ್ಸೇ ಬರ್ತಿಲ್ಲ ಬೇಗ ಬೇಗ ಖಾಲಿ ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಅಕ್ಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟು ಹಾಕಿ ಇನ್ನು 3 ಮುದ್ದೆ ಮಾಡ್ಕೊತೀವಿ ಚಿಕ್ಕವು. ಇನ್ನು ಗುಂಡನಿಗೆ ಸಪ್ರೇಟಾಗಿ ಒಂದು ಚಿಕ್ಕ ಮುದ್ದೆ ಮಾಡ್ತೀನಿ. ಇನ್ನು ನಾವಿಬ್ಬರು ಒಂದು ಮೀಡಿಯಮ್ ಸೈಜ್ ಮುದ್ದೆ ಮಾಡ್ಕೊತೀವಿ. ಇಷ್ಟೇ ನಮ್ಮದು ಸಾಯಂಕಾಲಕ್ಕೆ ಊಟ. ಇನ್ನು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು, ನಿಜವಾಗ್ಲೂ ಹೇಳೋದಕ್ಕಾಗೋದಿಲ್ಲ, ಭಯಂಕರ ಬಿಸಿಲು ಬರ್ತಾಯಿದೆ. ಮತ್ತು ಮಧ್ಯಾಹ್ನ ಟೈಮ್ ಅಂತೂ ಗಾಳಿನೇ ಬೀಸಲ್ಲ, ಒಂದೊಂದ್ಸತಿ ಅಷ್ಟು ಸೆಕೆ ಅನ್ನಿಸ್ತಾ ಇರುತ್ತೆ. ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು ಅನಿಸುತ್ತೆ, ಆಗಲೇ ನೈಟಿಂದ ಮಳೆ ಬರ್ತಾ ಇದೆ. ಮತ್ತು ಸಾಯಂಕಾಲ ಒಂದು 5 ಗಂಟೆ 5:15 ಅಷ್ಟೊತ್ತಿಗೆ ಆಗಲೇ ಸ್ವಲ್ಪ ಗುಡುಗೋದು ಮಿಂಚೋದು ಕೂಡ ಸ್ಟಾರ್ಟ್ ಆಗ್ತಾ ಇದೆ ನಿನ್ನೆಯಿಂದ. ಒಂದೇ ಕಡೆ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಒಂದೊಂದು ಕಡೆ ಸಖತ್ತು ಮಳೆ ಆಗಿಬಿಟ್ಟಿದೆ. ಇನ್ನು ವರ್ಷದ ಮೊದಲೇ ಮಳೆ ಸಖತ್ತಾಗಿ ಬಂದಿದೆ ಬರೋದು ಕಡೆ ಎಲ್ಲ ಕೂಡ. ನಮ್ಮ ಕಡೆ ನೈಟ್ ಮಾತ್ರ ಸ್ವಲ್ಪ ಮೀಡಿಯಮ್ಮಾಗಿ ಬಂತು, ಅಷ್ಟೊಂದು ಸ್ವಲ್ಪ ಹೊತ್ತು, ಆಮೇಲೆ ಸ್ಟಾಪ್ ಆಯಿತು. ಇನ್ನು ಇವತ್ತು ಕೂಡ ಸಂಜೆ ಆದರೆ ಬರುತ್ತೇನೋ ಗೊತ್ತಿಲ್ಲ. ಒಟ್ಟು ಒಂದಿನ ಸ್ಟಾರ್ಟ್ ಆಯ್ತಂದರೆ ಮುಗೀತು, ಇನ್ನು ಬರ್ತಾನೇ ಇರುತ್ತೆ. ಅದು ಹಬ್ಬ ಕೂಡ ಅಲ್ವಾ. ಇನ್ನು ಮುದ್ದೆಗೆ ಇಟ್ಮೇಲೆ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗೇ ಬೇಯಬೇಕು ಮುದ್ದೆ ಎಷ್ಟು ಬೇಯುತ್ತೆ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಅಷ್ಟೇ ಚೆನ್ನಾಗಿ ಬೇಯೋವರೆಗೂ ಕೂಡ ಮುದ್ದೆ ಕಟ್ಟೋದಕ್ಕೆ ಹೋಗಲ್ಲ. ಚೆನ್ನಾಗಿ ಬೆಂದಮೇಲೆ ಚೆನ್ನಾಗಿ ನಾದ್ಬಿಟ್ಟು ಮುದ್ದೆ ಕಟ್ತೀನಿ. ಮತ್ತು ಮುಂಚೆಯಿಂದನೂ ಅಷ್ಟೇ ನನಗೆ ಮುದ್ದೆ ವಿಷಯದಲ್ಲಂತೂ ಬಂದರೆ ಸ್ವಲ್ಪ ಲೇಟಾಗುತ್ತೆ ನಾನು ಅಡುಗೆ ಮಾಡೋದು. ಮುದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೂ ತುಂಬ ಟೈಮ್ ಹಿಡಿಯುತ್ತೆ. ಆ ಟೈಮಿಂಗ್ಸ್ ಒಂದಿನ ನೋಡ್ಕೋಬೇಕು ಎಷ್ಟೊತ್ತು ಮಾಡ್ತೀನಿ ಮುದ್ದೆ ಅಂತ ಹೇಳಿ. ಅಷ್ಟೊತ್ತು ಆಗೋವರೆಗೂ ಕೂಡ ನಾನು
ಮುದ್ದೆ ಅರ್ಜೆಂಟಾಗಲಿ ಇಲ್ಲ ಗಡಿಬಿಡಿಲಿದ್ದರೂ ಕೂಡ ನಾನು ಬೇಗ ಬೇಗ ಮುದ್ದೆ ಮಾಡೋದಕ್ಕೆ ಹೋಗೋದಿಲ್ಲ. ಮುದ್ದೆ ವಿಷಯ ಅಂತ ಬಂದಾಗ ತೀರಾ ಸಾಂಬಾರು ಅದು ಇದು ಅಂದರೆ ಬಿಡು ಆಮೇಲೆ ಒಂದು ಸತಿ ಇವಾಗ ಊಟ ಮಾಡಿಬಿಟ್ಟು ಇನ್ನೊಂದು ಸತಿ ಬಿಸಿಗಿಡ್ತೀವಲ್ಲ ಅವಾಗ ಒಂದು ಸ್ವಲ್ಪ ಬೇಯ್ಕೊಳ್ಳುತ್ತೆ, ಇವಾಗ ನಡೆದು ಹೋಗುತ್ತೆ ಅನ್ನೋ ಒಂದಿದು. ಮುದ್ದೆ ವಿಷಯಕ್ಕೆ ಬಂದ್ರಂತೂ ಚೆನ್ನಾಗಿ ಕುದಿಬೇಕು ಮುದ್ದೆ. ಇನ್ನು ಮಕ್ಕಳು ತಿನ್ನೋದು ಕೂಡ ಅಷ್ಟೇ ಅಲ್ವಾ, ಹಾಗಾಗಿ ಹೊಟ್ಟೆ ಕೂಡ ಕೆಡುತ್ತೆ ಅಂತ ಹೇಳಿ ಒಂದೊಂದು ಸತಿ ನಮಗೂ ಅಷ್ಟೇ ಮುದ್ದೆ ಏನಾದರೂ ಸ್ವಲ್ಪ ಚೆನ್ನಾಗಿ ಬೆಂದಿಲ್ಲ ಅಂತಂದರೂ ಕೂಡ ಆಗಲೇ ಒಂಥರ ಹೊಟ್ಟೆಲಿ ಏನೇನೋ ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಮುದ್ದೆ ವಿಷಯದಲ್ಲಂತೂ ನಾನು ಪರ್ಫೆಕ್ಟಾಗಿರ್ತೀನಿ, ಯಾವುದೇ ಕಾರಣಕ್ಕೂ ಕೆಡ್ಸೋದಕ್ಕೆ ಹೋಗೋದಿಲ್ಲ, ಲೇಟಾದರೂ ಪರವಾಗಿಲ್ಲ. ಇನ್ನು ಅದಕ್ಕೆ ನಾನು ಇವಾಗ ಬಂದುಬಿಟ್ಟು ಇನ್ನು ಹಾಟ್ ಬಾಕ್ಸಲ್ಲಿ ಹಾಕ್ತಾಯಿದ್ದೆ ಮುದ್ದೆ ಡೈಲಿನೂ. ಇವತ್ತು ಬಂದುಬಿಟ್ಟು ನಮ್ಮ ಮನೆಯವರು ತಮ್ಮ ಬಿಸಿ ಬಿಸಿ ತಿನ್ನೋದಕ್ಕಂತೂ ಆಗೋದಿಲ್ಲ ನನ್ನ ಕೈಲಿ ಅಂತ ಹೇಳಿದರು. ಹೌದು, ಅವ್ರಿಗೆ ಸಖತ್ತು ಇವಾಗ ಬಿಸಿಲಲ್ವಾ, ಎಲ್ಲ ಕೆಲಸ ಮಾಡಿ ಮತ್ತು ಅಲ್ಲೆಲ್ಲೂ ಸುತ್ತಾಡಿ ಅವ್ರಿಗೊಂಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಬಿಸಿದು ಇವಾಗ ಸದ್ಯಕ್ಕೆ ಏನು ತಿನ್ನೋದಕ್ಕಾಗೋದಿಲ್ಲ ಅಂತ ಹೇಳಿ ಇನ್ನು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಇವತ್ತು ಕುಕ್ಕರಲ್ಲಿ ಹಾಕಿದೆ ಮುದ್ದೆನ. ಇನ್ನು ಸಾಯಂಕಾಲ ಆಗಿತ್ತಲ್ವ, ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು ನಂದು. ಮುಗಿದ್ಮೇಲೆ ಮತ್ತೆ ಇನ್ನೊಂದು ಲೋಡ್ ಬಂತು ರಾಗಿ ಕಡ್ಡಿ. ಅದೆಲ್ಲ ಕೂಡ ಇವಾಗ ಕೆಡೋಗ್ಬಿಟ್ಟು ಇನ್ನು ಹೋಗ್ತಾರೆ ಮನೆಗೆ ಅವರೆಲ್ಲ ಕೂಡ. ರಾಗಿ ಕಡ್ಡಿ ಬಂದುಬಿಟ್ಟು ಇನ್ನು ಹಸು ಇದೆ ಅಲ್ವಾ, ಹಸುಗೆ ಅದೆಲ್ಲ ಕೂಡ ಇದೆಲ್ಲ ಇವಾಗ ಕೆಡವಿದ್ದಾರೆ. ಮತ್ತು ಮಳೆ ಬಂದರೆ ಅದೊಂದು ಟೆನ್ಷನ್ನು. ನೆನ್ನೆ ಹೆಂಗಾಯ್ತು ಅಂದರೆ ನೆನ್ನೆ ಎಲ್ಲ ಕೊಯ್ಸಿ ಎಲ್ಲ ಶೂಡೆಲ್ಲ ಕಟ್ಟಿಸಿದ್ದಾರೆ. ಮತ್ತು ರಾತ್ರಿ ಮಳೆ ಥರ ಫುಲ್ಲು ಮಳೆ ಬರೋ ಥರ ಆಗಿತ್ತು, ಮಳೆ ಕೂಡ ಬಂತು. ನಮ್ಮ ಮನೆಯವರಂತೂ ಸರಿಯಾಗಿ ನಿದ್ದೆನೇ ಮಾಡಿಲ್ಲ, ಆ ಕಡೆನೇ ದ್ಯಾಸ. ಹೆಂಗೆ ಮಾಡೋದು ಏನು, ಅದೊಂದು ಸ್ವಲ್ಪ ಹಾಕೊಂಡಿದ್ರೆ ಚೆನ್ನಾಗಿರೋದು, ಎಂಥ ಕೆಲಸ ಆಯಿತು, ಮಳೆ ಬಂದುಬಿಡ್ತು ಇವತ್ತು ಅಂತ ಭಾಳ ಇದರಲ್ಲಿದ್ದರು. ಸದ್ಯಕ್ಕೆ ಒಂದು ಸ್ವಲ್ಪ ಬಂದುಬಿಟ್ಟು ಆಮೇಲೆ ಬರಲಿಲ್ಲ. ಅದಕ್ಕೆ ಬೆಳಗ್ಗೆ ಇನ್ನು ಎಲ್ಲ ಕೂಡ 9 ಗಂಟೆಗೆ ಹಂಗೆ ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟು ಎಲ್ರೂ ಇನ್ನು ಅದೆಲ್ಲ ಇರೋದೆಲ್ಲ ಕಟ್ಬಿಟ್ಟು ಇನ್ನು ಇವತ್ತು ಟ್ಯಾಕ್ಟ್ರಿಗೆ ತೊಗೊಂಬಂದು ಎಲ್ಲ ಹೊಡ್ಕೊಂಡು ಬಂದರು. 1-2 ಲೋಡ್ ಆಯಿತು ಬಿಗಿಯಾಗಿ. ಇನ್ನು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ವ್ಲಾಗು. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಗಲೇ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬರ್ ಅಂತೂ ಆಗ್ತಾಯಿಲ್ಲ, ಅಟ್ಲೀಸ್ಟ್ ನಿಮ್ಮ ಮೂಲಕನಾದರೂ ಆಗಲಿ. ಅಟ್ಲೀಸ್ಟ್ ನಿಮ್ಗೆ ಎಷ್ಟು ಜನ ಫ್ರೆಂಡ್ಸ್ ಇರ್ತಾರೆ ಅಷ್ಟು ಜನ ಫ್ರೆಂಡ್ಸ್ಗಾದರೂ ಶೇರ್ ಮಾಡಿ. ಏನಿಲ್ಲ, ಸಿಂಪಲ್ ನಾನು ನಿಮ್ಮ ವಾಟ್ಸಪ್ಪಲ್ಲಿ ನಾನು ಲಿಂಕ್ ಸೆಂಡ್ ಮಾಡಿದ್ರೆ ಮುಗೀತು. ನಿಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಆ ಸ್ಟೇಟಸ್ ಆದರೂ ನೋಡಿಬಿಟ್ಟು ಆ ಲಿಂಕ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ ಆದರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಪುಣ್ಯ ಬರುತ್ತೆ, ದೇವ್ರು ಒಳ್ಳೇದು ಮಾಡ್ತಾರೆ. ಆದಷ್ಟು ಸ್ವಲ್ಪ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ನೋಡ್ತಾ ಇರ್ಬೋದು ಅಪ್ಪ ಮಗ ಊಟ ಮಾಡ್ತಾ ಇದ್ದಾರೆ ಇವಾಗ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.